ಹಾಯ್, ಹಲೋ, ನಮಸ್ತೆ. ಸೊ ನನ್ನ ಓಲ್ಡ್ ವಿಡಿಯೋ ಅಂದರೆ ಒಂದು 2-3 ದಿವಸಕ್ಕಿಂತ ಮುಂಚೆ ನಾನೊಂದು ಡ್ಯಾಶ್ ಕ್ಯಾಮರಾ ತಂದಿದ್ದೆ. ಸೊ ಡ್ಯಾಶ್ ಕ್ಯಾಮರಾವನ್ನು ನಾನಿವಾಗ ನನ್ನ ಕಾರಿಗೆ ಫಿಟ್ ಮಾಡ್ತಾ ಇದ್ದೇನೆ. ಸೊ ಯಾವ ರೀತಿ ಫಿಟ್ ಮಾಡೋದು, ಮನೆಯಲ್ಲೇ ನಾವು ಫಿಕ್ಸ್ ಮಾಡ್ಬೋದು. ಸ್ವಲ್ಪ ತಾಳ್ಮೆ ಮತ್ತು ಸ್ವಲ್ಪ ತಲೆ ಖರ್ಚು ಮಾಡಿದರೆ ಮನೆಯಲ್ಲೇ ನಮಗೆ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು, ಅಂದರೆ ಫಿಟ್ ಮಾಡ್ಬೋದು. ಸೊ ಯಾವ ರೀತಿ ಫಿಟ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಸೊ ನೋಡಿ, ನಾನು ಇವಾಗ ಆಲ್ರೆಡಿ ಎಲ್ಲ ಡ್ಯಾಶ್ ಕ್ಯಾಮರಾವನ್ನು ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ಹೇಳಿದರೆ, ಸೊ ಇಲ್ಲಿಂದ ಡ್ಯಾಶ್ ಕ್ಯಾಮರಾಗೆ ತರುವುದು ಸ್ವಲ್ಪ ಇಲ್ಲಿಂದ ತರ್ತೇನೆ, ಅಲ್ಲಿ ಅದು USB-ಗೆ ಹಾಕ್ತೇನೆ. ಸೊ ಈ ಪಿಲ್ಲರಿಂದ ಒಳಗಡೆಯಿಂದ ಇಲ್ಲಿಂದ ಬಂದು ಸೊ ಈ ಪಿಲ್ಲರಿಂದ ಬಂದು ಇಲ್ಲಿ ರಿಯರಿಗೆ ನಾನು ಬರ್ತೇನೆ. ಎಲ್ಲ ಒಳಗಡೆಯಿಂದ ಬರಬೇಕು ಇದನ್ನು, ಅಂದರೆ ಫುಲ್ಲು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರಬೇಕು. ಸೊ ಇಲ್ಲಿ ತರ್ತೇನೆ ಅದನ್ನು. ಸೊ ಯಾವ ರೀತಿ ತರ್ತೇನೆ ಅಂತ ಹೇಳ್ಬಿಟ್ಟು ನಾನಿವಾಗ ನಿಮಗೆ ತೋರಿಸ್ತೇನೆ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವಾಗ ಇದು ಫ್ರಂಟು, ಅಂದರೆ ನೋಡಿ ಇದು ಅಟ್ಯಾಚ್ ಆಲ್ರೆಡಿ ಮಾಡಿದ್ದೇನೆ. ಆ್ಯಕ್ಚುಲಿ ಇದು ಬೇರೆ ಬೇರೆ ಬರುತ್ತೆ. ಸೊ ಇದು ಫ್ರಂಟಿಗೆ ಬರುತ್ತೆ, ಫ್ರಂಟಿಗೆ ಬಂದುಬಿಟ್ಟು ಇಲ್ಲಿಗೆ ಬರುತ್ತೆ. ಸೊ ಇದನ್ನು ಇವಾಗ ನಾನು ಜಸ್ಟ್ ಒಂದು ಹಾಕಿ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಕಾರೆಲ್ಲ ನಾನು ಆನ್ ಮಾಡಿದ್ದೇನೆ. ನೋಡಿ USB ಇದಕ್ಕೆ USB ಚಾರ್ಜರ್ಗೆ ನಾನು ಇದನ್ನು ಸಿಕ್ಕಿಸಿದ್ದೇನೆ. ಸೊ ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಹೇಗೆ ನೋಡಿ ಕಾಣ್ತಾ ಇದೆ ನಿಮಗೆ. ಸೊ ಇದನ್ನು ಇವಾಗ ಇಲ್ಲಿ ಫಿಟ್ ಮಾಡಬೇಕು ನನಗೆ. ಸೊ ಇದನ್ನು ಇಲ್ಲಿ ಫಿಟ್ ಮಾಡಿದ ಮೇಲೆ ನನಗೆ ಬೇಕಾದ ರೀತಿಯಲ್ಲಿ ನಾನು ಇದನ್ನು ಕ್ಯಾಮರಾವನ್ನು ಹಾಕ್ಬೋದು. ಅಂದರೆ ಇವಾಗ ನನಗೆ ಇಲ್ಲಿ ಯಾವ ರೀತಿ ಬರಬೇಕು ಅಂದರೆ ಎಲ್ಲವೂ ರೆಕಾರ್ಡ್ ಆಗಬೇಕು. ಸೊ ಇದನ್ನು ನಾನು ಗ್ಲಾಸ್ಗೆ ಅಂಟಿಸ್ತೇನೆ. ಯಾಕಂದರೆ ಇದು ನಾವು ಗ್ಲಾಸ್ಗೆ ಅಂಟಿಸಿದರೆ ನಮಗೆ ಯಾವಾಗಲಾದರೂ ಒಂದು ವೇಳೆ ಗಾಡಿ ಆಕ್ಸಿಡೆಂಟ್ ಆಗಿ ಅಥವಾ ಏನಾದರೂ ಗ್ಲಾಸ್ ಹೊಡೆದೋದ್ರೆ ಇದನ್ನು ನಾವು ಸೇಫಾಗಿ ತೆಗಿಬೋದು. ಅದಕ್ಕೋಸ್ಕರ ಅಂದರೆ ಗ್ಲಾಸಿಗೆ ಅಂಟಿಸಿದರೆ ಅದು ಗ್ಲಾಸಿಂದ ತೆಗಿಲಿಕ್ಕೆ ಬರಲ್ಲ. ಇದು ಅಂಟಿಸಿದರೆ ಇದನ್ನು ತೆಗೆದ್ರಾಯಿತು. ಸೊ ಅದಕ್ಕೋಸ್ಕರ ಇದನ್ನು ಫಸ್ಟ್ ನಾನು ಅಂಟಿಸ್ತೇನೆ. ಸೊ ಇಲ್ಲಿ ಸ್ಟಿಕ್ಕರ್ ಇದೆ. ಸೊ ಇದನ್ನು ಪುಲ್ ಮಾಡಿದರೆ ಆಯಿತು. ಇದನ್ನು ಪುಲ್ ಮಾಡಿಬಿಟ್ಟು ಇವಾಗ ನನಗೆ ಪೊಸಿಷನ್ ಇಲ್ಲಿ ಮಿಡ್ಲಲ್ಲಿ ಇಡಬೇಕು. ಸೊ ಇದನ್ನು ನಾನು ಮಿಡ್ಲಲ್ಲಿ, ಇದು ನಾವು ಮೊಬೈಲಿದು ಸ್ಕ್ರೀನ್ ಗಾರ್ಡ್ ಹಾಕ್ತೇವಲ್ಲ ಅದೇ ರೀತಿ ಸಿಂಪಲ್ಲಾಗಿ ಹಾಕ್ಬೋದು ಇದನ್ನು. ಆಮೇಲೆ ಇದರದ ಗಮ್ಮು ತೆಗೆದ್ಬಿಟ್ಟು ಇವಾಗ ಅದರ ಮೇಲೆ ಕರೆಕ್ಟಾಗಿ ಅದರಲ್ಲಿ ಪೊಸಿಷನ್ ಇದೆ ನೋಡಿ. ಇವಾಗ ಪೊಸಿಷನ್ನಾಗಿ ಫಿಟ್ ಆಯಿತು ನೋಡಿ. ಸೊ ಇವಾಗ ಅದನ್ನು ಇಲ್ಲಿ ಈಗ ವಯರ್ ತಂದುಬಿಟ್ಟು ಇದರ ಒಳಗಡೆಯಿಂದ ಸೊ ಇಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಈ ರಬ್ಬರ್ ಇದೆಯಲ್ಲ, ಈ ರಬ್ಬರನ್ನು ತೆಗಿಬೇಕು. ಈ ರಬ್ಬರನ್ನು ತೆಗೆದಾಗ ನಮಗೆ ಈ ಪಿಲ್ಲರನ್ನು ಸಿಂಪಲಾಗಿ ಹೀಗೆ ಮಾಡಿದರೆ ಬರುತ್ತೆ ನೋಡಿ. ಸೊ ನಾವು ಯಾವಾಗಲೂ ಒಂದು ಅಸೆಂಬಲ್ ಮಾಡುವಾಗ ಕರೆಕ್ಟಾಗಿ ಮಾಡಿದರೆ ಅದರದ್ದೊಂದು ಅಂದರೆ ಚೆನ್ನಾಗಿ ಕಾಣುತ್ತೆ ನಮಗೆ. ಸೊ ನೋಡಿ, ಆ್ಯಕ್ಚುಲಿ ನಾನು ಇಲ್ಲಿ ತೆಗೆದಿದ್ದೇನೆ, ಆದರೂ ಸ್ವಲ್ಪ ಹೊತ್ತು ಇರುತ್ತೆ ಇದು. ಅದರಲ್ಲಿ ಒಂದು ಸಣ್ಣ ವಾಚ್ ಇರುತ್ತೆ, ಅಂದರೆ ಇದು ವಾಚಿಂದು ಬ್ಯಾಟ್ರಿ ಇರುತ್ತೆ. ಸೊ ಇದನ್ನು ಇವಾಗ ಇಲ್ಲಿಂದ ತಂದುಬಿಟ್ಟು ನಾನು ಇಲ್ಲಿ ಒಳಗಡೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆಯಿಂದ ತಂದಿದ್ದೇನೆ ನೋಡಿ, ಇಲ್ಲಿ ಕೆಳಗಡೆಯಿಂದ ತಂದಿದ್ದೇನೆ. ಸೊ ಇದನ್ನು ಇಲ್ಲಿಂದ ನಾನು ಒಳಗಡೆ ಹಾಕಿಬಿಟ್ಟು ಇಲ್ಲಿಂದ ತಂದು ಇಲ್ಲಿಗೆ ನಾನು ಸಿಕ್ಕಿಸ್ತೇನೆ. ಸೊ ಅದು ಜಸ್ಟ್ ಇವಾಗ ಮತ್ತೆ ಮಾಡ್ತೇನೆ. ಸೊ ಇಲ್ಲಿ ನೋಡಿ ಇವಾಗ ಆಯಿತು. ಸೊ ನನಗೆ ಇಲ್ಲಿ ಕರೆಕ್ಟಾಗಿ ನೋಡ್ಬೋದು, ನೀವು ಕಾಣುತ್ತೆ ನೋಡಿ ಇವಾಗ. ಇನ್ನು ಇವಾಗ ಏನು ಮಾಡಬೇಕು ಅಂದರೆ ಈ ರಿಯರ್ ಕ್ಯಾಮರಾವನ್ನು ಹಿಂದ್ಗಡೆ ಕೊಂಡೋಗ್ಲಿಕ್ಕೆ ಈ ವಯರ್ ಯೂಸ್ ಮಾಡಬೇಕು ನಾನು. ಸೊ ಈ ವಯರ್ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ, ಇಲ್ಲಿ ಇದೆಯಲ್ಲ ಇದನ್ನು ಇದಕ್ಕೆ ಇಲ್ಲಿ ಪ್ಲಗ್ ಇನ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ನೋಡಿ. ಅದು ಹೇಳುತ್ತೆ. ಸೊ ಇಲ್ಲಿಂದನೇ ತಂದು ಇದನ್ನು ಕೂಡ
ಸೊ ಇದನ್ನು ನಾನು ರೀಫಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ ನಂದು ಕೆಲಸ ಆಯಿತು, ಅದಕ್ಕೋಸ್ಕರ ಸೊ ನಾನು ಮೊಬೈಲಲ್ಲಿ 70 ಮೈ ನೋಡಿ ಇದು ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ. ಸೊ ನನಗೆ ಇವಾಗ ಫ್ರಂಟ್ ಕ್ಯಾಮರಾ ನಾನು ಆಲ್ರೆಡಿ ಸೆಟ್ ಮಾಡಿದ್ದೇನೆ. ಇವಾಗ ಕನೆಕ್ಟ್ ಆಗ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಇವಾಗ ನನಗೆ ವಿಡಿಯೋ ಕ್ವಾಲಿಟಿ ರೆಕಾರ್ಡಿಂಗ್ ಎಲ್ಲ ಆಗ್ತಾ ಇದೆ. ಸೊ ನನಗೆ ಇಲ್ಲಿ ಆಲ್ಬಮಲ್ಲೂ ಸೇವ್ ಆಗಿರುತ್ತೆ. ಅದು ಇದು ಲೋಡಿಂಗ್ ಆಗ್ತಾ ಇದೆ. ಫಸ್ಟ್ ನಾನು ಕನೆಕ್ಟ್ ಮಾಡ್ತಾಯಿದ್ದೆ. ಸೊ ನೋಡಿ ಇಲ್ಲಿ ಇವಾಗ ಎಷ್ಟು ವಿಡಿಯೋ ಇದೆ ಅದನ್ನೆಲ್ಲ ಪ್ಲೇ ಮಾಡ್ಬೋದು ನನಗೆ. ಸೊ ಇವಾಗ ಇದನ್ನು ಮಾರ್ಕ್ ಕಾಲ್ ಮಾಡಿ ನನಗೆ ಅಂದರೆ ಇಲ್ಲ ಈಗ ನನಗೆ ಬೇಡ. ಸೊ ನಾನು ಎಲ್ಲವನ್ನು ಡಿಲೀಟ್ ಸಹ ಮಾಡ್ಬೋದು, ಇದರಲ್ಲಿ ಆಪ್ಷನ್ಸ್ ಇದೆ. ಸೊ 29 ವೀಡಿಯೋಸ್ನ ನಾನು ಡಿಲೀಟ್ ಮಾಡಿದೆ. ಸೊ ನನಗೆ ಇವಾಗ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ಅದನ್ನು ನಾನು ಕನೆಕ್ಟ್ ಮಾಡಿ ನೋಡ್ಕೊಳ್ಳಬಹುದು. ಸೊ ನಾವಿವಾಗ ಬ್ಯಾಕ್ ಕ್ಯಾಮರಾವನ್ನು ಅಂದರೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೇನೆ. ನಾನು ಆಲ್ರೆಡಿ ಈಗ ವೈರ್ ಹಾಕಿದ್ದು ನೋಡಿದ್ದೀರಿ ನೀವು. ಸೊ ಲೆಟ್ಸ್ ಗೋ ಬ್ಯಾಕ್. ಇಲ್ಲಿ ತನಕ ನಾನು ತಂದಿದೆ ನೋಡಿ. ಸೊ ಇಲ್ಲಿಂದ ಇದರ ಒಳಗಡೆ ಹಾಕಿಬಿಟ್ಟು ಇವಾಗ ನನಗೆ ಎಷ್ಟು ಬೇಕು ವೈರ್ ಅಷ್ಟು ಇರಿಸಿ ಮತ್ತೆ ಅದನ್ನು ಒಳಗಡೆ ಹಾಕ್ಬೋದು ಮಡಚಿ. ಸೊ ನನಗೆ ಬೇಕಾಗಿರೋದು ನೋಡಿ, ನಾನು ಇವಾಗ ಇದರಲ್ಲಿ ಭಾರಿ ಬಿಸಿಲಿದೆ. ನನ್ನ ಮಿಸ್ಸಸ್ಸು 100% ಕೊಡ್ತಾ ಇದ್ದಾಳೆ ನನ್ನ ಜೊತೆ. ಸೊ ನೋಡಿ ಇದನ್ನು ಕನೆಕ್ಟ್ ಮಾಡಲಿಕ್ಕಿರುತ್ತೆ. ಕರೆಕ್ಟಾಗಿ ನೋಡಿ ಇಲ್ಲಿ ಕನೆಕ್ಟ್ ಮಾಡಿದರೆ ಆಯಿತು. ಸೊ ಕನೆಕ್ಟ್ ಮಾಡಿದ ಕೂಡಲೇ ಇವಾಗ ಬ್ಯಾಕ್ ಕ್ಯಾಮರಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇವಾಗ ನಾನು ವೈರನ್ನು ಇಲ್ಲಿ ಒಳಗಡೆ ಹಾಕಿದ್ದೇನೆ. ಸೊ ಇದನ್ನು ಇವಾಗ ನಡುವಿಗೆ ಅಂದರೆ ಯಾವಾಗಲೂ ಕ್ಯಾಮರಾವನ್ನು ಹಾಕುವಾಗ ನಾವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಇವಾಗ ನಾನು ಈ ಸೆಂಟರ್ ಪಾಯಿಂಟನ್ನು ತಗೊಳ್ತೇನೆ. ಓಕೆ, ಈ ಸೆಂಟರ್ ಪಾಯಿಂಟ್ ತಗೊಳ್ಳೋದು ಯಾಕೆಂದರೆ ಇದರ ಮಧ್ಯೆ ಹಾಕಿದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಇವಾಗ ಇದನ್ನು ಮಾಡಿದೆ ಇಷ್ಟು. ಸೊ ಬನ್ನಿ ಫ್ರಂಟ್ಗೆ ಹೋಗೋಣ. ಸೊ ಇವಾಗ ಇಲ್ಲಿ ನಾವು ಕನೆಕ್ಟೆಡ್ ಇದ್ದೇವೆ. ಸೊ ಇಲ್ಲಿ ಇವಾಗ ಕನೆಕ್ಟ್ ಆದರೆ ನಮಗೆ ಫ್ರಂಟ್ ತೋರಿಸುತ್ತೆ. ಸೊ ಬ್ಯಾಕ್ ರೆಕಾರ್ಡಿಂಗ್ ನೋಡಬೇಕಾದ್ರೆ ಇವಾಗ ಇಲ್ಲಿ ಹೋಗಿ ಎಕ್ಸ್ಟೆಂಡೆಡ್ ಕ್ಯಾಮರಾಕ್ಕೆ ಹೋದರೆ ನೋಡಿ ಕರೆಕ್ಟ್ ವ್ಯೂಸ್ ಇದೆ. ಇವಾಗ ನಾನು ಎಲ್ಲವನ್ನು ಡಿಲೀಟ್ ಮಾಡ್ತೇನೆ, ಯಾಕಂದರೆ ನನಗೆ ಇನ್ನೊಂದು ಸಾರಿ ರಿಟರ್ನ್ ಕ್ಲಿಯರಾಗಿ ನೋಡಬೇಕು. ಎಲ್ಲ ಡಿಲೀಟ್ ಮಾಡಿದೆ. ಮೈನ್ ಕ್ಯಾಮರಾ, ಬ್ಯಾಕ್ ಕ್ಯಾಮರಾ ಎಲ್ಲ ಡಿಲೀಟ್ ಆಯಿತು. ಸೊ ಇವಾಗ ರೆಕಾರ್ಡಿಂಗ್ ಆದನ್ನು ನಾನು ತೋರಿಸ್ತೇನೆ. ಒಂದು ಡ್ರೈವ್ ಹೋಗಿಬಿಟ್ಟು ಒಂದು ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾನು ತೋರಿಸ್ತೇನೆ. ಲೆಟ್ಸ್ ಗೋ. ನಾವೀಗ ಹೊರಟ್ವಿ ಒಂದು ರೈಡ್ ಹೋಗಿ ಬರುವ ಅಂತ.